ಕೆಂಪುಕೋಟೆ ಸ್ಫೋಟದ ಅಸಲಿ ರಹಸ್ಯ ಬಯಲು. ವೈದ್ಯನಿಂದ ಶುರುವಾಯಿತು ಜೈವಿಕ ಯುದ್ಧ. ವಿಶ್ವಸಂಸ್ಥೆ ಬಿಚ್ಚಿಟ್ಟ ಅಲ್ ಖೈದಾ ಉಗ್ರರ ಕರಾಳ ಜಲದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸ್ನೇಹಿತರೆ, ನಮ್ಮ ದೇಶದ ರಾಜಧಾನಿ ನವದೆಹಲಿಯ ಹೃದಯ ಭಾಗದಲ್ಲಿ ಎಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸಗಳಿಗೆ ಹೋಗುತ್ತಿರುವಾಗ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿರುವ ಕಾರೊಂದು ಏಕಾಏಕಿ ಭಾರಿ ದೊಡ್ಡ ಶಬ್ದದೊಂದಿಗೆ ಸ್ಫೋಟಗೊಂಡ್ರೆ ಆ ಇಡೀ ಪ್ರದೇಶದ ಪರಿಸ್ಥಿತಿ ಏನಾಗಬಹುದು? ಅಮಾಯಕ ಜನರು ಕಣ್ಣೆದುರೇ ತಮ್ಮ ಉಸಿರು ಚೆಲ್ಲುವ ಆ ಭೀಕರ ಘಟನಾವಳಿ ಇಡೀ ದೇಶದ ಜನತೆಯ ಎದೆಯಲ್ಲಿ ಎಂತಹ ನಡುಕ ಹುಟ್ಟಿಸಿರಬಹುದು. ಹೌದು ವೀಕ್ಷಕರ, ನಾವು ಮಾತನಾಡುತ್ತಿರುವುದು 2025 ನವೆಂಬರ್ ತಿಂಗಳಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಆ ಭೀಕರ ಕಾರು ಬಾಂಬ್ ಸ್ಫೋಟದ ಬಗ್ಗೆ. ಅಂದು ನಡೆದ ಆ ಘೋರ ಕೃತ್ಯದ ತನಿಖೆ ಇದೀಗ ಜಾಗತಿಕ ಮಟ್ಟದಲ್ಲಿ ಒಂದು ಭಾರಿ ದೊಡ್ಡ ಸ್ಫೋಟಕ ತಿರುವನ್ನ ಪಡೆದುಕೊಂಡಿದೆ ಎಂದ್ರೆ ನೀವು ನಂಬಲೇಬೇಕು. ಇಷ್ಟು ದಿನ ಈ ಘೋರ ಕೃತ್ಯವನ್ನ ಮಾಡಿದ್ದು ಯಾರು, ಯಾವ ಉಗ್ರ ಸಂಘಟನೆ ಇದರ ಹಿಂದೆ ಕೆಲಸ ಮಾಡಿದೆ ಎನ್ನುವ ಬಗ್ಗೆ ಅನೇಕ ಊಹಾಪೋಹಗಳಿದ್ವು. ಆದ್ರೆ ಇದೀಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದ್ರೆ UNSC ಒಂದು ಭಾರಿ ದೊಡ್ಡ ಅಧಿಕೃತ ವರದಿಯನ್ನ ಬಿಡುಗಡೆ ಮಾಡಿದ್ದು. ಆ ವರದಿಯಲ್ಲಿ ನಮ್ಮ ಕೆಂಪುಕೋಟೆಯ ಬಳಿ ನಡೆದ ಆ ಘೋರ ಕೃತ್ಯದ ಹಿಂದೆ ಜಗತ್ತಿನ ಅತ್ಯಂತ ಕ್ರೂರ ಉಗ್ರ ಸಂಘಟನೆಯಾದ ಅಲ್ ಖೈದಾ ಕೈವಾಡ ಇದೆ ಎನ್ನುವ ಮಹತ್ವದ ಸಾಕ್ಷ್ಯವನ್ನ ಬಟಾ ಬಯಲು ಮಾಡಿದೆ. ಈ ಕೃತ್ಯವನ್ನ ಅಲ್ ಖೈದಾ ಇಂಡಿಯನ್ ಸಬ್ ಕಾಂಟಿಯನ್ ಅಥವಾ AQIS ಎನ್ನುವ ಉಗ್ರ ಸಂಘಟನೆ ನಡೆಸಿರುವುದು ಇದೀಗ 100% ಅಧಿಕೃತವಾಗಿ ಸಾಬೀತಾಗಿದೆ. ಅಷ್ಟಕ್ಕೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಈ ಸ್ಫೋಟಕ ವರದಿಯಲ್ಲಿ ಅಡಗಿರುವ ಆ ಕರಾಳ ರಹಸ್ಯಗಳೇನು? ಅಲ್ ಖೈದಾ ಸಂಘಟನೆಯ ದೊಡ್ಡ ಗುಂಪುಗಳನ್ನು ಬಿಟ್ಟು ಸಣ್ಣ ಸಣ್ಣ ವಿಭಾಗಗಳ ಮೂಲಕ ಭಾರತದಲ್ಲಿ ತನ್ನ ನೆಟ್ವರ್ಕ್ ಅನ್ನ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದು ಹೇಗೆ? ಬಾಂಗ್ಲಾದೇಶವನ್ನ ತನ್ನ ಬೇಸ್ ಕ್ಯಾಂಪ್ ಆಗಿ ಮಾಡಿಕೊಂಡು ಭಾರತದ ಮೇಲೆ ದಾಳಿ ಮಾಡಲು ಹೆಣೆದಿರುವ ಆ ಬೃಹತ್ ಷಡ್ಯಂತ್ರ ಎಂತದು? ಇನ್ವೇಡ್ ಎನ್ನುವ ಇಂಗ್ಲಿಷ್ ನಿಯತಕಾಲಿಕದಲ್ಲಿ ವಿಷ ಮತ್ತು ಸೈನೈಡ್ ತಯಾರಿಸುವ ರಹಸ್ಯವನ್ನ ಪ್ರಕಟಿಸಿ ಉಗ್ರರು ಮಾಡಲು ಹೊರಟಿರುವ ಆ ಜೈವಿಕ ಯುದ್ಧ ಎಂತದು? ಭಾರತದಲ್ಲಿ ಬಂಧಿತನಾದ ಆ ಓರ್ವ ವೈದ್ಯನಿಗೆ ವಿದೇಶದಿಂದ ರಿಸಿನ್ ಎನ್ನುವ ಮಹಾಮಾರಿ ವಿಷಯವನ್ನ ತಯಾರಿಸಲು ಬಂದಿದ್ದ ಆ ರಹಸ್ಯ ಸೂಚನೆಯ ಅಸಲಿ ಸತ್ಯವೇನು? ಇದರ ನಡುವೆ ಕಾಶ್ಮೀರವನ್ನ ಟಾರ್ಗೆಟ್ ಮಾಡಲು TTP ಉಗ್ರರು TTP ಏರ್ ಫೋರ್ಸ್ ಎನ್ನುವ ಹೊಸ ವಿಭಾಗವನ್ನ ಹುಟ್ಟುಹಾಕಿರುವ ಆ ಡೆಡ್ಲಿ ಎಚ್ಚರಿಕೆ ಎಂತದ್ದು? ಬನ್ನಿ, ಇಂದಿನ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಲ್ಲಿ ಕೆಂಪುಕೋಟೆ ಸ್ಫೋಟದ ಅಸಲಿ ರೂವಾರಿಗಳು, ಜೈವಿಕ ಶಸ್ತ್ರಾಸ್ತ್ರಗಳ ಕರಾಳ ಯೋಜನೆ ಹಾಗೂ ವಿಶ್ವಸಂಸ್ಥೆಯ ವರದಿಯ ಪ್ರತಿಯೊಂದು ರೋಚಕ ಮಾಹಿತಿಯನ್ನ ಅತ್ಯಂತ ವಿವರವಾಗಿ ಬಿಚ್ಚಿಡೋಣ. ಪ್ರತಿಯೊಬ್ಬ ಭಾರತೀಯನು ಗರ್ವದಿಂದ ಮತ್ತು ಕುತೂಹಲದಿಂದ ತಿಳಿದುಕೊಳ್ಳಲೇಬೇಕಾದ ಮಹತ್ವದ ಮಾಹಿತಿ ಇದು. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಭಾರತವನ್ನ ಅಸ್ಥಿರಗೊಳಿಸಲು ನೋಡುತ್ತಿರುವ ಈ ಉಗ್ರರನ್ನ ಹಿಡಿದು 15 ದಿನದಲ್ಲಿ ಗಲ್ಲಿಗೇರಿಸಬೇಕು ಅಂತ ನಿಮ್ಗನ್ಸುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ವೀಕ್ಷಕರ, ಈ ಇಡೀ ಜಾಗತಿಕ ಷಡ್ಯಂತ್ರವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ನವದೆಹಲಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾದ ಆ ಕರಾಳ ಘಟನಾವಳಿಯನ್ನ ಮೆಲುಕು ಹಾಕಲೇಬೇಕು. ಅದು 2025 ನವೆಂಬರ್ ತಿಂಗಳು ರಾಜಧಾನಿ ದೆಹಲಿಯಲ್ಲಿ ಎಂದಿನಂತೆ ಜನಜೀವನ ಸಾಗ್ತಿತ್ತು. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಸಮೀಪದ ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನಗಳ ದಟ್ಟಣೆ ಇತ್ತು. ಆ ಸಿಗ್ನಲ್ನಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದ ಕಾರೊಂದರಲ್ಲಿ ಏಕಾಏಕಿ ಒಂದು ಭಾರಿ ದೊಡ್ಡ ಸ್ಫೋಟ ಸಂಭವಿಸುತ್ತೆ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತೆಂದರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಇಡೀ ಪ್ರದೇಶ ಹೊಗೆ ಮತ್ತು ಬೆಂಕಿಯಿಂದ ಆವೃತವಾಗಿತ್ತು. ಆ ದುರಂತದಲ್ಲಿ ಸುಮಾರು 15 ಮಂದಿ ಅಮಾಯಕ ನಾಗರಿಕರು ತಮ್ಮ ಉಸಿರು ಚೆಲ್ಲಿದ್ರು ಮತ್ತು ಅನೇಕರು ತೀವ್ರವಾಗಿ ಗಾಯಗೊಂಡರು ಎನ್ನುವ ಕಟು ಸತ್ಯ ನಮ್ಮ ಕಣ್ಣ ಮುಂದಿದೆ. ಆ ಘಟನೆ ಭಾರತದ ಗುಪ್ತಚರ ಇಲಾಖೆಗೆ ಮತ್ತು ಭದ್ರತಾ ಪಡೆಗಳಿಗೆ ಎದುರಾದ ಭಾರಿ ದೊಡ್ಡ ಸವಾಲಾಗಿತ್ತು. ಆ ಕೃತ್ಯ ನಡೆದಾಗಿನಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇದರ ಬೆನ್ನತ್ತಿದ್ದವು. ಆದರೆ ಈಗ ತನಿಖೆಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಭಾರಿ ದೊಡ್ಡ ಪುರಾವೆ ಸಿಕ್ಕಿದೆ. ISIL ಮತ್ತು ಅಲ್ ಖೈದಾ ಕುರಿತ 1267 ನಿರ್ಬಂಧ ಸಮಿತಿಗೆ ಸಲ್ಲಿಸಲಾದ ವಿಶ್ಲೇಷಣಾ ಬೆಂಬಲ ಮತ್ತು ನಿರ್ಬಂಧಗಳ ಮೇಲ್ವಿಚಾರಣಾ ತಂಡದ 38ನೇ ವರದಿಯಲ್ಲಿ ನಮ್ಮ ಕೆಂಪುಕೋಟೆ ಘಟನೆಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ. ಈ ವರದಿಯ ಪ್ರಕಾರ 2025 ನವೆಂಬರ್ನಲ್ಲಿ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಆ ಘೋರ ಕೃತ್ಯಕ್ಕೆ ಅಲ್ ಖೈದಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಥವಾ AQIS ಅನ್ನ ಅಧಿಕೃತವಾಗಿ ಹೊಣೆಗಾರರನ್ನಾಗಿ ಮಾಡಲಾಗಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದೆ. ಅಂದ್ರೆ ಈ ಕೃತ್ಯದ ಹಿಂದೆ ಜಾಗತಿಕ ಉಗ್ರರ ಬೃಹತ್ ನೆಟ್ವರ್ಕ್ ಕೆಲಸ ಮಾಡಿದೆ ಎನ್ನುವುದು ಇದೀಗ 100% ಗ್ಯಾರಂಟಿ. ವೀಕ್ಷಕರ, ನೀವಿಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಉಗ್ರ ಸಂಘಟನೆಗಳು ತಮ್ಮ ಕೆಲಸ ಮಾಡುವ ಶೈಲಿಯನ್ನ ಈಗ ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿವೆ ಎನ್ನುವುದು. ಹಿಂದೆಲ್ಲ ಉಗ್ರರು ನೂರಾರು ಜನರ ದೊಡ್ಡ ಗುಂಪುಗಳನ್ನ ಕಟ್ಟಿಕೊಂಡು ಕಾಡುಗಳಲ್ಲಿ ಟ್ರೈನಿಂಗ್ ಪಡೆಯುತ್ತಿದ್ರು. ಆದ್ರೆ ವಿಶ್ವಸಂಸ್ಥೆಯ ಈ ವರದಿ ಹೇಳುವ ಪ್ರಕಾರ AQIS ಸಂಘಟನೆಯು ಈಗ ಚದುರಿದ ಉಗ್ರ ಸಂಘಟನೆಯಿಂದ ಪ್ರಾದೇಶಿಕ ಭಯೋತ್ಪಾದಕ ಸಂಘಟನೆಯಾಗಿ ತನ್ನ ಕಾರ್ಯವೈಖರಿಯನ್ನ ಕಂಪ್ಲೀಟ್ ಆಗಿ ಬದಲಾಯಿಸಿಕೊಂಡಿದೆ. ದೊಡ್ಡ ದೊಡ್ಡ ಗುಂಪುಗಳ ಬದಲಿಗೆ ಸಣ್ಣ ಸಣ್ಣ ವಿಭಾಗಗಳ ಮೂಲಕ ಈ ಸಂಘಟನೆ ತನ್ನ ಶಸ್ತ್ರಾಸ್ತ್ರ ಸಾಗಣೆ ಹಾಗೂ ಹಣಕಾಸು ಜಾಲಗಳನ್ನು ಗುಪ್ತವಾಗಿ ಅಭಿವೃದ್ಧಿಪಡಿಸಿಕೊಂಡಿದೆ ಎಂದು ತಿಳಿಸಲಾಗಿದೆ. ಅಂದ್ರೆ ನಮ್ಮ ನಡುವೆಯೇ ಸಾಮಾನ್ಯರಂತೆ ಇರುವ ಸಣ್ಣ ಗುಂಪುಗಳು ಇಂತಹ ಘೋರ ಕೃತ್ಯಗಳನ್ನು ಎಸಗಲು ಕಾಯುತ್ತಿವೆ ಎನ್ನುವುದು ಇಡೀ ದೇಶದ ಆಂತರಿಕ ಭದ್ರತೆಗೆ ಇರುವ ಭಾರಿ ದೊಡ್ಡ ಕಂಟಕವಾಗಿದೆ. ಭಾರತದ ಮೇಲೆ ದಾಳಿ ಮಾಡಲು ಉಗ್ರರು ಕೇವಲ ಪಾಕಿಸ್ತಾನವನ್ನ ಮಾತ್ರವಲ್ಲ, ನಮ್ಮ ಪೂರ್ವ ಗಡಿಯಲ್ಲಿರುವ ಬಾಂಗ್ಲಾದೇಶವನ್ನು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ತಿದ್ದಾರೆ ಎನ್ನುವ ಆಘಾತಕಾರಿ ಸತ್ಯವನ್ನ ಈ ವರದಿ ಬಿಚ್ಚಿಟ್ಟಿದೆ. ಅಲ್
ಖೈದಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಸಂಘಟನೆಯು ಈಗ ಬಾಂಗ್ಲಾದೇಶವನ್ನ ಬಳಸಿಕೊಂಡು ಅಲ್ಲಿ ತನ್ನ ಉಗ್ರ ಸಂಘಟನೆಗಳ ಬೇಸನ್ನ ಸ್ಥಾಪಿಸಲು ಭಾರಿ ಪ್ರಯತ್ನಿಸುತ್ತಿರುವ ಬಗ್ಗೆಯೂ ವಿಶ್ವಸಂಸ್ಥೆಯ ವರದಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದ ರಾಜಕೀಯ ಪಲ್ಲಟಗಳು ಮತ್ತು ಅರಾಜಕತೆಯ ಲಾಭವನ್ನ ಪಡೆದುಕೊಂಡು ಉಗ್ರರು ಅಲ್ಲಿ ತಮ್ಮ ಬೇರುಗಳನ್ನ ಗಟ್ಟಿಗೊಳಿಸುತ್ತಿದ್ದಾರೆ. ಅಲ್ಲಿಂದ ಭಾರತದ ಒಳಗೆ ನುಸುಳುವುದು ಮತ್ತು ಶಸ್ತ್ರಾಸ್ತ್ರಗಳನ್ನ ಕಳ್ಳ ಸಾಗಾಣಿಕೆ ಮಾಡುವುದು ಅವರ ಭಾರಿ ದೊಡ್ಡ ರಣತಂತ್ರವಾಗಿದೆ. ವೀಕ್ಷಕರ, ಈ ವರದಿಯಲ್ಲಿ ಅಡಗಿರುವ ಮತ್ತೊಂದು ಅತ್ಯಂತ ಭಯಾನಕ ವಿಚಾರ ಎಂದ್ರೆ ಅದು ಜೈವಿಕ ಮತ್ತು ರಾಸಾಯನಿಕ ಶಸ್ತ್ರಾಸ್ತ್ರಗಳ ಬಳಕೆ. ಅಲ್ ಖೈದಾ ಮತ್ತು ISIL ದಾಯಿಶ್ ಸಂಘಟನೆಗಳು ಕೇವಲ ಬಾಂಬ್ಗಳಿಂದ ಮಾತ್ರವಲ್ಲದೆ ರಾಸಾಯನಿಕ ಹಾಗೂ ಜೈವಿಕ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರಂತರ ಆಸಕ್ತಿ ಹೊಂದಿವೆ ಎನ್ನುವ ಆಘಾತಕಾರಿ ಮಾಹಿತಿಯನ್ನ ವರದಿ ನೀಡಿದೆ. ಫೆಬ್ರವರಿಯಲ್ಲಿ ISIL ನ ಇಂಗ್ಲಿಷ್ ಭಾಷೆಯ ಇನ್ವೇಡ್ ಎನ್ನುವ ನಿಯತಕಾಲಿಕದಲ್ಲಿ ಮನುಷ್ಯನ ನರಮಂಡಲವನ್ನೇ ನಾಶ ಮಾಡುವ ಬೋಟುಲಿನಂ ವಿಷ ಮತ್ತು ಸೈನೈಡ್ ತಯಾರಿಸುವ ಕುರಿತ ಕಂಪ್ಲೀಟ್ ಸೂಚನೆಗಳನ್ನ ಪ್ರಕಟಿಸಲಾಗಿತ್ತು ಎಂದು ವರದಿ ಹೇಳಿದೆ. ಸದ್ಯಕ್ಕೆ ಅವರಿಗೆ ತಾಂತ್ರಿಕ ಸವಾಲುಗಳನ್ನ ಎದುರಿಸಲು ಇದುವರೆಗೆ ಸಾಧ್ಯವಾಗಿಲ್ಲವಾದರೂ ಭವಿಷ್ಯದಲ್ಲೇ ಇವರು ಇಂತಹ ಪ್ರಯೋಗಗಳನ್ನ ಮಾಡುವುದು ಖಚಿತ ಎನ್ನುವ ಭಾರಿ ದೊಡ್ಡ ಎಚ್ಚರಿಕೆಯನ್ನ ಜಗತ್ತಿಗೆ ನೀಡಲಾಗಿದೆ. ಜೈವಿಕ ಶಸ್ತ್ರಾಸ್ತ್ರಗಳ ಈ ಬೆದರಿಕೆ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಅದು ಪ್ರಾಕ್ಟಿಕಲ್ ಆಗಿ ಭಾರತದ ಒಳಗೆ ಎಂಟ್ರಿ ಕೊಟ್ಟಿತ್ತು ಎನ್ನುವ ಕಟು ಸತ್ಯವನ್ನ ನಾವು ಅರಗಿಸಿಕೊಳ್ಳಲೇಬೇಕು. ವರದಿಯ ಪ್ರಕಾರ 2025ರ ಅಂತ್ಯದಲ್ಲಿ ಭಾರತೀಯ ಭದ್ರತಾ ಅಧಿಕಾರಿಗಳು ಇಂತಹ ಒಂದು ಕರಾಳ ಜಾಲವನ್ನ ಭೇದಿಸಿ 3ರನ್ನ ಯಶಸ್ವಿಯಾಗಿ ಬಂಧಿಸಿದ್ರು. ನಿಮಗೆ ಆಶ್ಚರ್ಯವಾಗಬಹುದು, ಬಂಧಿತರಾದವರಲ್ಲಿ ಓರ್ವ ವೃತ್ತಿಯಲ್ಲಿ ವೈದ್ಯನಾಗಿದ್ದ. ಪ್ರಾಣ ಉಳಿಸಬೇಕಾದ ವೈದ್ಯನೇ ಪ್ರಾಣ ತೆಗೆಯುವ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದ. ವಿದೇಶದಲ್ಲಿದ್ದ ISIL ವಿಭಾಗವು ಆ ವೈದ್ಯನಿಗೆ ಅತ್ಯಂತ ಅಪಾಯಕಾರಿಯಾದ ರಿಸಿನ್ ಎನ್ನುವ ಜೈವಿಕ ವಿಷವನ್ನ ಅಭಿವೃದ್ಧಿಪಡಿಸುವಂತೆ ಕಟ್ಟುನಿಟ್ಟಾಗಿ ಸೂಚಿಸಿತ್ತು ಎಂದು ಆರೋಪಿಸಲಾಗಿತ್ತು. ISISನ ಖುರಾಸನ್ ಸಂಘಟನೆ ಈ ರಿಸಿನ್ ಅಭಿವೃದ್ಧಿಪಡಿಸುವಲ್ಲಿ ವಿಶೇಷ ಆಸಕ್ತಿ ತೋರಿದ್ದು ಕಳೆದ 1 ವರ್ಷದಲ್ಲಿ ಅದಕ್ಕೆ ಸಂಬಂಧಿಸಿದ ಸೂಚನೆಗಳನ್ನ ಆನ್ಲೈನ್ ಮೂಲಕ ಹರಡಿತ್ತು ಎಂದು ವರದಿ ತಿಳಿಸಿದೆ. ಈ ಎಲ್ಲಾ ಜಾಗತಿಕ ಉಗ್ರ ಸಂಘಟನೆಗಳ ತವರು ಮನೆ ಯಾವುದು ಎಂದ್ರೆ ಅದು ಅಫ್ಘಾನಿಸ್ತಾನ. ವಿಶ್ವಸಂಸ್ಥೆ ವರದಿ ಅತ್ಯಂತ ಸ್ಪಷ್ಟವಾಗಿ ಹೇಳುವಂತೆ ಅಫ್ಘಾನಿಸ್ತಾನದಿಂದ ಎದುರಾಗುತ್ತಿರುವ ಭಯೋತ್ಪಾದಕ ಬೆದರಿಕೆ ಬಹುತೇಕ ಯಾವುದೇ ರೀತಿಯಲ್ಲಿ ಬದಲಾಗದೆ ಅದೇ ಕರಾಳ ಮಟ್ಟದಲ್ಲಿ ಮುಂದುವರೆದಿದೆ. ಅಫ್ಘಾನಿಸ್ತಾನದ ನೆಲದಲ್ಲಿ ಹಲವಾರು ಉಗ್ರ ಸಂಘಟನೆಗಳು ಮುಕ್ತವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುವುದು ಭಾರತ ಸೇರಿದಂತೆ ನೆರೆಯ ರಾಷ್ಟ್ರಗಳು ಹಾಗೂ ಮಧ್ಯ ಏಷ್ಯಾಕ್ಕೆ ನಿರಂತರ ಬೆದರಿಕೆಯಾಗಿದೆ ಎಂದು ವರದಿ ಎಚ್ಚರಿಸಿದೆ. ಇಸ್ಲಾಮಿಕ್ ಸ್ಟೇಟ್, ಖುರಾಸನ್ ಹಾಗೂ ಇತರ ಉಗ್ರ ಸಂಘಟನೆಗಳನ್ನ ನಿಯಂತ್ರಿಸಲು ಅಫ್ಘಾನಿಸ್ತಾನದ ವಾಸ್ತವಿಕ ಆಡಳಿತ ಅಂದ್ರೆ ತಾಲಿಬಾನ್ ಸರ್ಕಾರ ಪ್ರಯತ್ನಿಸುತ್ತಿದ್ರು. ಭಯೋತ್ಪಾದಕ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ಅವರಿಗೆ ಇದುವರೆಗೂ ಸಾಧ್ಯವಾಗಿಲ್ಲ ಎಂದು ವರದಿ ತಿಳಿಸಿದೆ. ಪ್ರಾದೇಶಿಕ ಭದ್ರತಾ ಪರಿಸ್ಥಿತಿಯ ಕುರಿತು ವಿಶ್ಲೇಷಣೆ ಮಾಡಿರುವ ಈ ವರದಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವಿನ ಕದನದ ಬಗ್ಗೆಯೂ ಬೆಳಕು ಚೆಲ್ಲಿದೆ. ಉಗ್ರರಿಗೆ ಆಶ್ರಯ ನೀಡಿದ್ದ ಪಾಕಿಸ್ತಾನ ಈಗ ಅದೇ ಉಗ್ರರಿಂದ ಅಕ್ಷರಶಃ ನರಕಯಾತನೆ ಅನುಭವಿಸುತ್ತಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ನಿರಂತರ ಗಡಿಯಾಚೆಗಿನ ದಾಳಿಗಳ ನಡುವೆ ದಕ್ಷಿಣ ಏಷ್ಯಾದಲ್ಲಿ ಉದ್ವಿಗ್ನತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿದೆ ಎಂದು ವರದಿ ಹೇಳಿದೆ. ಉಗ್ರರನ್ನ ಸಾಕಿದ್ರೆ ಅವರು ಕಚ್ಚುವುದು ಕೇವಲ ನೆರೆಯವರನ್ನಲ್ಲ, ಸಾಕಿದ ಮಾಲೀಕರನ್ನು ಕಚ್ಚುತ್ತಾರೆ ಎನ್ನುವ ಕಟು ಸತ್ಯ ಪಾಕಿಸ್ತಾನದ ಇಂದಿನ ದುಸ್ಥಿತಿಗೆ ಅಕ್ಷರಶಃ ಕನ್ನಡಿ ಹಿಡಿದಿದೆ. ಆದ್ರೆ ಇದರಿಂದ ಇಡೀ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಭದ್ರತೆಗೆ ಭಾರಿ ದೊಡ್ಡ ಸವಾಲು ಎದುರಾಗಿದೆ ಎನ್ನುವುದು ನಾವು ಮರೆಯಬಾರದು. ಭಾರತದ ಪಾಲಿಗೆ ಮತ್ತೊಂದು ಅತ್ಯಂತ ಭಾರಿ ದೊಡ್ಡ ಆತಂಕಕಾರಿ ವಿಚಾರ ಎಂದ್ರೆ ಅದು ತೆಹ್ರೀಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ TTP ಸಂಘಟನೆಯ ಹೊಸ ರಚನೆಗಳು. ವಿಶ್ವಸಂಸ್ಥೆಯ ವರದಿ ತಿಳಿಸಿರುವಂತೆ TTP ಸಂಘಟನೆಯು ಡಿಸೆಂಬರ್ 25ರಂದು ತನ್ನ ವಾರ್ಷಿಕ ನಾಯಕತ್ವ ಮಂಡಳಿ ಅಂದ್ರೆ ಶೂರಾ ಸಭೆಯ ಬಳಿಕ ಒಂದು ಹೊಸ ಸಂಘಟನೆ ರಚನೆಯನ್ನ ಅಧಿಕೃತವಾಗಿ ಘೋಷಿಸಿದೆ. ಬಲೂಚಿಸ್ತಾನ ಮತ್ತು ಮಧ್ಯ ಪ್ರದೇಶಗಳ ಜೊತೆಗೆ ಭಾರತದ ಕಾಶ್ಮೀರ ಮತ್ತು ಗಿಲ್ಗಿಟ್ಗಾಗಿ ಅವರು 2 ಹೊಸ ವಿಭಾಗಗಳನ್ನ ರಚಿಸಿದ್ದಾರೆ ಎನ್ನುವ ಮಾಹಿತಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಇದಕ್ಕಿಂತಲೂ ಆಘಾತಕಾರಿ ವಿಚಾರ ಎಂದ್ರೆ TTP ಏರ್ ಫೋರ್ಸ್ ಎಂದು ಕರೆಯಲಾಗಿರುವ ಹೊಸ ವಿಭಾಗವನ್ನು ಅವರು ರಚಿಸಿದ್ದಾರೆ ಎಂದು ವರದಿ ತಿಳಿಸಿದೆ. ಉಗ್ರರ ಬಳಿ ಏರ್ ಫೋರ್ಸ್ ಎಂದ್ರೆ ಅವರು ಡ್ರೋನ್ಗಳು ಅಥವಾ ಪ್ಯಾರಾಗ್ಲೈಡರ್ಗಳ ಮೂಲಕ ವಾಯು ಮಾರ್ಗದಲ್ಲಿ ದಾಳಿ ಮಾಡುವ ಅತ್ಯಂತ ಕರಾಳ ಭವಿಷ್ಯದ ರಣತಂತ್ರವನ್ನ ಹೆಣೆಯುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ಅಂತಿಮವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಈ ಸ್ಫೋಟಕ ವರದಿಯನ್ನ ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟು ಸತ್ಯವೆಂದ್ರೆ ಭಯೋತ್ಪಾದನೆ ಎನ್ನುವುದು ಕೇವಲ ಗನ್ ಮತ್ತು ಬಾಂಬ್ಗಳಿಗೆ ಸೀಮಿತವಾಗಿಲ್ಲ ಎನ್ನುವುದು. ಕೆಂಪು ಕೋಟೆಯ ಬಳಿ ನಡೆದ ಆ ಘೋರ ಕೃತ್ಯ ಕೇವಲ ಒಂದು ಟ್ರೈಲರ್ ಆಗಿರಬಹುದು. ಜೈವಿಕ ಶಸ್ತ್ರಾಸ್ತ್ರಗಳ ತಯಾರಿಕೆ, ವೈದ್ಯರನ್ನ ಬಳಸಿಕೊಳ್ಳುವ ತಂತ್ರ, ಬಾಂಗ್ಲಾದೇಶದಲ್ಲಿ ಹೊಸ ಬೇಸ್ಗಳು ಮತ್ತು TTP ಏರ್ ಫೋರ್ಸ್ ನಂತಹ ಹೊಸ ವಿಭಾಗಗಳು ಉಗ್ರರು ತಂತ್ರಜ್ಞಾನವನ್ನ ಎಷ್ಟು ಭಯಾನಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವುದನ್ನ ತೋರಿಸುತ್ತದೆ. ಭಾರತದ ಭದ್ರತಾ ಪಡೆಗಳು, ಗುಪ್ತಚರ ಇಲಾಖೆಗಳು ಮತ್ತು NIA ಅಧಿಕಾರಿಗಳು ಇಂತಹ ಸಾವಿರಾರು ಕರಾಳ ಷಡ್ಯಂತ್ರಗಳನ್ನ ಪ್ರತಿದಿನ ಶಬ್ದವಿಲ್ಲದೆ ಒಡಿಸ್ ಮಾಡುತ್ತಿದ್ದಾರೆ. ನವ ಭಾರತದ ಯೋಧರು ಮತ್ತು ತನಿಖಾಧಿಕಾರಿಗಳು ಸದಾ ಎಚ್ಚರದಿಂದ ಇರುವುದರಿಂದ ನಾವಿಂದು ನೆಮ್ಮದಿಯಾಗಿ ಉಸಿರಾಡುತ್ತಿದ್ದೇವೆ ಎನ್ನುವುದು
ಎನ್ನುವುದೇ ಇಡೀ ಭಾರತೀಯರ ಅತಿದೊಡ್ಡ ಹೆಮ್ಮೆಯ ವಿಚಾರವಾಗಿದೆ. ಕೆಂಪುಕೋಟೆ ಸ್ಫೋಟದ ರಹಸ್ಯ, ವಿಶ್ವಸಂಸ್ಥೆಯ ವರದಿ, ಜೈವಿಕ ಶಸ್ತ್ರಾಸ್ತ್ರಗಳ ಡೆಡ್ಲಿ ಪ್ಲಾನ್ ಮತ್ತು ಟಿಟಿಪಿ ಉಗ್ರರ ಏರ್ಫೋರ್ಸ್ನ ಈ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ವಿಡಿಯೋಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆಗುಹೋಗುಗಳನ್ನ ಗಮನಿಸ್ತಿರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.